ಇಂದು ಕಟ್ಟಡ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವನ್ನ ಆಯೋಜನೆ ಮಾಡಲಾಗಿತ್ತು. ಆಗಸ್ಟ್ ತಿಂಗಳು ಸಂಪೂರ್ಣ ಅಭಿಯಾನ ನಡೆಯಲಿದೆ. ಸಿಎಂ ಸೂಚನೆ ಮೇರೆಗೆ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು. ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದು, ರಾತ್ರೋರಾತ್ರಿ ಕಟ್ಟಡ ತ್ಯಾಜ್ಯ ಸುರಿಯುತ್ತಿದ್ದಾರೆ. ಬೆಂಗಳೂರು ಸೌಂದರ್ಯ ಆರೋಗ್ಯಕ್ಕೆ ಮಾರಕವಾಗ್ತಾ ಇದೆ. ಅನೇಕ ವಿದೇಶಿಗರು ಈ ಭಾಗದಲ್ಲಿ ಓಡಾಡ್ತಾರೆ. ಇದರಿಂದ ಬೆಂಗಳೂರು ಸೌಂದರ್ಯ ಹಾಳಾಗ್ತಾ ಇದೆ. ಬೆಂಗಳೂರಿಗೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಸಿಗಲಿ, ಈ ಕಾರಣಕ್ಕೆ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಜಸ್ಟ್ ಕ್ಲೀನ್ ಬೆಂಗಳೂರು ಮಾಡಲು ಹೊರಟಿದ್ದೇವೆ. ಖಾಸಗಿ ಸೈಟ್ಗಳಲ್ಲಿ ಕಸ ಇದ್ರೆ ನೀವೇ ಕ್ಲೀನ್ ಮಾಡಿ. ಆಗಸ್ಟ್ 15ರ ಒಳಗೆ ಸ್ವಂತ ಜಾಗವನ್ನ ಕ್ಲೀನ್ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ಪಾಲಿಕೆ ಕ್ಲೀನ್ ಮಾಡಿ ಖರ್ಚನ್ನ ಪಡೆಯುತ್ತೆ. ಕ್ಲೀನ್ ಮಾಡಿದ ಖರ್ಚನ್ನ ನಿಮ್ಮ ಬಳಿ ಪಡೆಯುತ್ತೇವೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ರಸ್ತೆ ಬದಿಗಳಲ್ಲಿ, ಸಾರ್ವಜನಿಕ ಜಾಗಗಳಲ್ಲಿ ಯಾರೋ ರಾತ್ರೋರಾತ್ರಿನೋ ಎಲ್ಲೋ ಯಾರು ನೋಡದೇ ಇದ್ದಾಗ ಈ ಕಟ್ಟಡದ ತ್ಯಾಜ್ಯವನ್ನ ತಂದು ಸುರಿದು, ಇದು ಎಲ್ಲಂದ್ರೆ ಅಲ್ಲಿ ಯಥೇಚ್ಛವಾಗಿ ಸುರಿದು ಬೆಂಗಳೂರಿನ ಆರೋಗ್ಯಕ್ಕೂ ಮಾರಕ ಇದು. ಯಾಕೆಂದ್ರೆ ಇಂಥ ಜಾಗ ನೀವೆಲ್ಲ ನೋಡಿದ್ರೆ ಇದರಲ್ಲಿ ಹಾವುಗಳು, ಇಲಿಗಳು, ಸೊಳ್ಳೆಗಳು, ಅನಾರೋಗ್ಯದ ತಾಣ ಇದು. ಜೊತೆಗೆ ನೋಡೋದಕ್ಕೂ ಕೂಡ ಬಹಳ ಅಸಹ್ಯಕರವಾದಂತ ವಾತಾವರಣ. ಅದು ಅಲ್ಲದೆ ಈ ಸ್ಪಾಟ್ ಏನಿದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಯಾರೇ ಬಂದ್ರು ಇಲ್ಲಿ ಕಂಪಲ್ಸರಿ ಆಗಿ ಪಾಸ್ ಆಗ್ತಾರೆ. ಇದು ಒಂಥರ ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ ಬೆಂಗಳೂರಿಗೆ. ಇಂಥ ಕಡೆ ಬೇರೆ ಕಡೆನೂ ಬೆಂಗಳೂರು ನಗರದಲ್ಲಿ ಇದೇ ರೀತಿಯಲ್ಲಿ ಅಸಹ್ಯಕರವಾದಂತ ಬೆಂಗಳೂರಿನ ಆರೋಗ್ಯ ಮತ್ತು ಸೌಂದರ್ಯವನ್ನ ಕೆಡಿಸ್ತಕ್ಕಂತಹ ಈ ತ್ಯಾಜ್ಯ ಸುರಿದಿರೋದು ಏನಿದೆ, ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ಕಳೆದ 1.5 ತಿಂಗಳಿನಿಂದ ಇದನ್ನ ನಾವು ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲ ಬೇರೆ ಬೇರೆ ಸಂಸ್ಥೆಯವರು ಸೇರಿ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.